ಅದಕ್ಕೆ 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 ಏನೋ ಪುಣ್ಯತ್ಕಿತಿ ಏನಂಗ್ ಬರ್ತಾ ಇದ್ದೀನಿ ನೀನು? ಅಲ್ಲ ನನ್ನ ಮಗಳನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಎಲ್ಲ ಸೇರ್ಕೊಂಡು ನೀವು? ನನ್ನ ಮಗಳು ಮಕ ಮುಸುಡಿ ಏನಾರು ಉಳಿಸಿದ ನಿನ್ ಮಗ ಹೊಡ್ದಿ ಬಡ್ದಿ ಮಕ ವಿಚಿತ್ರವಾಗಿ ಮಾಡ್ಕೊಂಡ್ಸೋನಲ್ಲ. ಯಾಕೆ ಹಿಂಗೆ ಆಡ್ತಾ ಇದೀರಿ ನೀವು? ನನ್ನ ಮಗಳೇನು ಇರಬೇಕು ಅಂತ ಮಾಡಿದಿರೋ ಸಾಯ್ಬೇಕು ಅಂತ ಮಾಡಿದಿರೋ? ನನ್ನ ಮಗಳೇನು ನಿಮ್ಮ ಋಣ ಕೊಳ್ತಿದ್ದಾಳೆ ಇಂದು ಮುಂದೆ ಯಾಕಿಂಗ್ ಬಟ್ಟೆ ಉಡ್ಸಿರಿ ನಮ್ಮನ್ನ ಯಾಕಿಂಗ್ ಬಟ್ಟೆ ಉಡ್ಸಿರಿ ಅಂತ ಏನು ಆಗ್ಬಾರ್ದಾಯ್ತು ಅಂತ ಹಿಂಗೆ ಬರ್ಕೊತಿದ್ದೀನಿ ನೀನು? ಏನು ತಲೆ ಕೆಟ್ಟೋಗಿದೆ ನಿನಗೆ? ಓ ಏನು ನನ್ನ ಮಗ ಏನು ಮಾಡಕ್ಕೆ ಬಂದಿದೆ? ಬಣ ಬಂದು ನೋಡೋಣ ನನ್ನ ಮಗಳಿಗೆ ಹೆಂಗ್ ಹೊಡ್ದಿ ಮಕ ಮುಸುಡಿ ಊದಿಸಿದನಂತ. ಯಾಕನೆ ನನ್ನ ಮಗಳು ಏನು ಮಾಡ್ಬಾರ್ದು ಮಾಡಿದ್ಲ? ಏನ ಮಾಡಿದ್ಲು ಅಂತ ಗಂಡ ಅಂದ್ಬಿಟ್ಟು ಆಸೆಯಿಂದವ ಇಟ್ಟು ಬನ್ನಿ ಅಂದ್ಬಿಟ್ಟು ಬಿಸಿ ಇಟ್ಟು ಮಡಗ್ಬಿಟ್ಟು ನನ್ನ ಮಗಳು ಕರ್ಕೊಬರಕ್ಕೆ ಹೋದ್ರೆ ಹೊಡ್ದಿ ಕಳ್ಸೋನಲ್ಲ. ನನ್ನ ಮಗ ತಾಲಿ ಕಟ್ಟಿತಿಲ್ಬೇಡ ನನ್ನ ಮಗಳಿಗೆ. ಯಾಕಡೆ ಹೊಡಿಬೇಕಾಗಿತ್ತು ಇವನು? ಯಾಕೆ ಹೊಡಿಬೇಕಾಗಿತ್ತು? ಕೇಳೋರಿಲ್ಲ ಅನ್ಕೊಬಿಟ್ಟು ಆಡ್ತಾ ಇದ್ದೀರಾ ನನ್ನ ಮಗಳನ್ನ? ನಾನು ಇನ್ನೂ ಜೀವಂತವಾಗಿವ್ನಿ, ಸತ್ತೋಗಿಲ್ಲ ನಾನು ಇನ್ನೂ ಜೀವಂತವಾಗಿವ್ನಿ ಕಣ. ಯಾಕಡೆ ಹೊಡಿಬೇಕಾಗಿತ್ತು ಅಂತ ಏನು ಹಾಗಾದ್ರೆ ಎತ್ತಿಯಾದವಳು ಗಂಡನ ಊಟ ಕರೆಯಕ್ಕೆ ಹೋದಷ್ಟು ಹೊರತು ಕಳ್ಸಾರ? ಸುಮ್ಮನೆ ಹೊಡೆಯಕ್ಕೆ ಅವ್ನಿಗೆ ಹುಚ್ಚಲ್ಲ. ನಿನ್ನ ಮಗಳು ಏನೋ ಒಂದಿರ್ಬೇಕು ಕಣ, ಹೋಗು ಸುಮ್ಮನೆ ಅದಕ್ಕೆ ಮಾತಾಡಿ ನೀನು. ನಿನ್ನ ಮಗಳೇನು ತೋಟಿಯಾಗಿ ಮಾತಾಡಕ್ಕಿಲ್ಲಕತ್ತೆ. ಸರಿಯಾಗಿ ಹೇಳ್ತಾ ಇದ್ದೀನಿ ಕಣ ನೀನುವೇ. ನನ್ನ ಮಗಳು ಆರ್ಕೋದಳ ಮುರುಗ್ ಬಂದೋಳಲ್ಲ ನನ್ನ ಮಗಳು. ಅಂತ ಮಗಳ ಮೇಲೆ ಏನು ನೋಡಿದ್ರೆ ಆ ಭಗವಂತ ಮೆಚ್ಚನ, ಭಗವಂತ ಒಳ್ಳೇದು ಮಾಡೋಣ. ಯಾಕೆ ಹಿಂಗೆ ಓಡಾಡ್ತಿದ್ದೀರಿ? ನನ್ನ ಗೋಳಿಸ್ತಾ ಇದ್ದೀರಿ ಮದುವೆ ಮಾಡ್ಕೊಬಿಟ್ಟು ನನ್ನ ಮಗಳನ್ನ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ನನ್ನ ಮಗಳು ಮೇಕೆ ಹೇಳಕ್ಕಾಗ್ದಾನೆ ಮನೆ ಕಬಿಟ್ಟಾಳೆ ಮಗ ಮುಸುಳೆ ಊದಿಸ್ಬಿಟ್ಟು ಕಳ್ಸೋನಲ್ಲ. ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಡೆ ಅಂತ ನಿನಗೇನೋ ಇಬ್ಬರು ಸೊಸೆರ ಒಬ್ಳು ಇರ್ತಾಳಂತೀಯೇ. ನಾನು ಒಬ್ಬಳೆ ಮಗಳು. ನನ್ನ ಮಗಳನ್ನ ನಾನು ಅಚ್ಚುಕಟ್ಟಾಗಿ ನೋಡ್ಕೋಬೇಡದ? ನನ್ನ ಮಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಮದುವೆ ಆದ ತಕ್ಷಣ ಓಡ್ ಬಂದು ನಿನ್ ಗುಟ್ಲೆಯ ಬಂದ್ಬಿಟ್ಟು ಇವತ್ತು ನಾನು ಕಾವಲಾಗಿವ್ನಿ. ನಾನು ಕಾವಲಾಗಿದ್ರು ನನ್ನ ಮಗಳನ್ನ ಈ ಥರ ಬಡ್ದು ಬಡ್ದು ಚಿತ್ರಹಿಂಸೆ ಕೊಟ್ಟಿದ್ರಿ ಇಲ್ಲ ನೀವು? ನಿಮ್ಮ ದೇವ್ರು ಒಳ್ಳೇದು ಕೊಟ್ಟನ ಹೇಳು. ಕರಿ ನೀನು ಇರ್ತೀಯ ಏನಂಗೆ ಮಾತಾಡ್ತಿದ್ದೀನಿ ನೀನು? ಏನಂಗೆ ಬರ್ತಿದ್ದೀನಿ ನೀನು? ಸರಿಯಾಗಿ ಮಾತಾಡ್ತಿದ್ದೀನಿ ನೀನುವೇ. ಮಾತಾಡಿದ್ರೆ ಹಂಗೆ ಬಿಟ್ಬಿಡ್ಬೇಕಾ? ಹಂಗೆ ಬಿಟ್ಬಿಡ್ಬೇಕಕ್ಕೆ ಬಂದ್ರಕ್ಕೆ ನೋಡಿ ನಿನ್ನ ಸೊಸೆಗೆ ಹೊಡೆದು ಬರ್ದು ಹೆಂಗೆ ಚಿತ್ರಹಿಂಸೆ ಕೊಟ್ಟಿದ್ದ ನಿನ್ನ ಮಗ ಅಂದ್ಬಿಟ್ಟು. ಯಾಕೆ ಏನಕ್ಕೆ ಹೋಗಿದ್ದು ನಿನ್ನ ಮಗಳು? ನನ್ನ ಮಗನ್ನ ನಾನು ಹಂಗೆ ಬೆಳೆಸಿಲ್ಲ. ಸುಮ್ಮನೆ ಹೊಡೆಯೋಕ್ಕೆ ಅವ್ನಿಗೆ ಹುಚ್ಚಲ್ಲ. ನಿನ್ನ ಮಗಳು ಏನೋ ಮಾಡ್ಬರ್ತಾಳೆ ಅಟ್ಟೆ ಮಾಡಿರ್ತಾಳೆ. ಅದಕ್ಕೆ ಹೊಡೆದಿರ್ತಾರೆ ಹೊಡ್ಸ್ಕೊಳ್ಳಾಕು ನಾನೇನು ಮಾಡೋಣ ನಾನು? ಸುಮ್ಮನೆ ಇರಲಿ ಇವಳು. ಯಾಕೆ ಕೆಣಿಕ ಓದಳು ಇವಳು? ಓ ಪರವಾಗಿಲ್ಲ ನೀವು ಸುಮ್ಮನೆ ಅಂತಿದ್ದೀರಿ. ಗಂಡನ ಕೆಣಿಕೊಂಡು ಹೋಗೋದು ಇನ್ಯಾರು ತಗೋಬೇಕಾಗಿತ್ತು. ಇದೇ ನಿಂಗೆ ಮಾತಾಡಿರ್ತೀನಿ ನೀವು. ಗಂಡನ ಕೊಟ್ಟು ಮಾತಾಡ್ಬೇಡ್ದ? ಹೇಳ್ಕೊಟ್ಟಿದ್ದೀರಾ ಚಾಡಿಯ ಎರ್ತಿ ಕೊಟ್ಟು ಮಾತಾಡಬೇಡ ಅಂದ್ಬಿಟ್ಟು ಉದ್ದಾರ ಅದಿರಾ? ಯಾಕೆ ಕೊಟ್ಟು ಹೊಂಟಿದ್ದೀರಿ ಈ ಥರ ಮನೆ ಹೇಳ್ಬೋದು ಕಲ್ತ್ರೆ? ಗೊತ್ತಿಲ್ಲ ನಾವು ತಾಳಿ ಕಟ್ಟಿದ್ಮೇಲೆ ಮುಗ್ದೋಯ್ತು. ನನ್ನ ಮಗಳಿಗೆ ಹೊಡೆದು ಬಡು ಚಿತ್ರಹಿಂಸೆ ಕೊಡ್ಬೇಕು ಅಂದ್ರೆ ಏನು? ಯಾಕೆ ಹೊಡಿಬೇಕು? ಏನಾಗಿದ್ದು ಈಗ? ಯಾಕೆ ಹಿಂಗೆ ಬಿಡ್ಕೊತಿದ್ದಿ? ಏನಾಗಿದ್ದು? ಗಂಡನ ಎರ್ತಿ ಒಂದು ಹೊಡಿತಾನಪ್ಪ. ಅದಕ್ಕೆ ಗಂಡಾರ ಏನೋ ಕೆಣಿಕ ಹೋಗಿರ್ತಾಳೆ, ಅದಕ್ಕೆ ಉಯಿಸ್ಕೊಂಡಿರ್ತಾಳೆ. ಹೋಗು ನಾನೇನು ಮಾಡೋಣ? ನಾನು ಹೇಳ್ಕೊಟ್ಟಿದ್ದವ್ ನಾವು ಹೊಡೆದಾಡಿ ಬಡ್ದಾಡಿ ಅಂದ್ಬಿಟ್ಟು. ಓ ಸರಿಕಂತ ಹಾಕು, ಪ್ರೀತಿಯಿಂದ ದಾರಿ ತಗೋಬೇಕಾದಳು ಅವಳು. ನಾವೇನು ಬೇಡ ಅಂತ ಹೇಳಿದವ. ಇದೊಳೆ ಸರಿಕಂತ ಹಾಕು. ಬಂಡಾಟಕ್ಕೆ ದುಂಡೇಟ ಅಂತ ಬಂಡಾಟ ಆಗ್ಬಿಡಿ ನೀವು. ನನ್ನ ಮಗಳನ್ನ ಮದುವೆ ಮಾಡ್ಕೊಬಿಟ್ಟು ದೊಡ್ಡದಾಗಿ ನಾನು ನೋಡ್ಕೊತೀನಿ ನನ್ನ ಸೊಸೆ ಚಿಂದಂಗೆ ನೋಡ್ಕೊತೀನಿ ಅಂದ್ಬಿಟ್ಟು ಇವತ್ತು ನನ್ನ ಮಗಳನ್ನ ಭಾಳ ಹರಿದಿದ್ದೀರಿ ನೀವು. ಒಳ್ಳೇದಾಕಿಲ್ಲ ನೀವು. ಒಂದೊಂದು ಎಣ್ಣೆ ಎತ್ತಿದ್ದೀರಿ ಅನ್ನೋದು ಮರಿಬೇಡಿ ಗೊತ್ತಾ? ನಾನು ಬಂದಿದ್ದೆ ಹೆಣ್ಣು ನೋಡೋಕ್ಕೆ ನೋಡ್ಕೊಂಡು ಮಾಡ್ಕೊಳಕ್ಕೆ. ನೀನು ಬಂದಿದ್ದೋಳು ಮಾಡ್ಕೊಳ್ಳಿ ಮುಟ್ಕೊಳ್ಳಿ. ನನ್ನ ಮಗ ಅವತ್ತು ಹೇಳಿದ ಇವತ್ತು ಹೇಳ್ತಾನೆ ಅವ್ಳು ಕರೆ ನಂಗೆ ಇಷ್ಟ ಇಲ್ಲ ಅಂತ. ನೀನೇ ಮಾಡ್ಕತ್ಕೆ ತಗೋ ಆಗ್ಯಾರ್ಕ ಬಂದೆ. ನಾನು ಅದಕ್ಕೆ ಮಾಡ್ಕೊಂಡೆ. ನಾನು ಬಂದಿದ್ದೆ ಏನು ಕೇಳಕ್ಕೆ ನೀನೇ ತಾನೇ ಮಾಡ್ತೀನಿ ನನ್ನ ಮಗಳನ್ನ ಅಂತ ಬಂದಿದ್ನ ಹೇಳು. ನೀನು ತರಕ್ಕೆ ಬರ್ದೆ ಓಡ್ ಬಂದಿದ್ದೆ ನನ್ನ ಮಗಳು ನಿನ್ನ ಗುಟ್ಟೆ ನಮ್ಮ ಅಕ್ಕ ಬಂದ್ಬಿಟ್ಲು ಅಂದ್ಬಿಟ್ಟು ನ್ಯಾಯವಾಗಿ ಮಾತಾಡು. ಸ್ವಂತ ತಮ್ಮನ ಮಗಳು ಭಾಳ ಮುರಿದೋಯ್ತಾಳೆ. ನನ್ನ ಮಗನೇ ಭಾಳ ಮುರಿತಾವನೆ. ಅದನ್ನ ಯೋಚನೆ ಮಾಡಿ ಮಾತಾಡೋದಕ್ಕೆ ನೀನು ಜಾಸ್ತಿ ಮಾತಾಡಬೇಡ. ನೀನು ಏನಕ್ಕೆ ನೀನು ಮಾತಾಡೋದು? ನೀನು ಮಾತ್ಕೊಳ ಯಾವ ಮಾತಾಡೋದು ಅಂತ ನೀವು ನ್ಯಾಯವಾಗಿ ಮಾತಾಡಿ. ನೀವು ನ್ಯಾಯವಾಗಿ ಮಾತಾಡೋದು ಕಲಿಯೋದಕ್ಕೆ ನೀವೇ ಸರಿ ಎಲ್ಲ ಮಾತು ಕಲ್ತಿರೋರು ನೀವು. 4 ಜನಕ್ಕೆ ಬುದ್ಧಿ ತಿಳುವಳಿಕೆ ಹೇಳಕ್ಕೆ ಹೋಗ್ತೀರಿ ನೀವು. ನನ್ನ ಮಗಳು ಇವತ್ತು ಹೊಲ್ತಾವು ವನವಾಸ ಹತ್ತ ಕುಂತವಳಲ್ಲ. ನೀವೊಂದು ಹೆಣ್ಣಲ್ವಾ? ಇವತ್ತು ಬಂದಿದೆಯಲ್ಲ ಹೆಣ್ಣು ಮನ್ಸತ್ಕೊಂಡು ಮಾತಾಡೋಕ್ಕೆ. ಅವತ್ತು ನಾನು ಸೊಸೆ ವರ್ಷ ಪೂರ್ತಿ ಹೊಲ್ತಾವು ಸತ್ಲಲ್ಲ. ಅವತ್ತೆಲ್ಲ ಹೋಗಿತ್ತು? ಅವತ್ತು ಹೇಳಿವೆ ನೀನು ಇದ್ರೆ ಇರ್ತಾಳೆ ಅವಳಿಗೆ ಇರ್ಸ್ಕಕ್ಕೆ ಅಂತ ಹೇಳ್ಬೇಕಾಗಿತ್ತು ನೀನು. ಓಡಿಸು ಅವಳನ್ನ ಮನೆಯೊಳಗೆ ಸೇರಿಸಿದ್ರೆ ನಾನು ಬರೋಕ್ಕಿಲ್ಲ, ನನ್ನ ಮಗಳು ಕರ್ಕ ಬರೋಕ್ಕಿಲ್ಲ ಅಂತ ಹೋಗುತ್ತಿದೆ. ಅವತ್ತು ಅದೇ ನ್ಯಾಯ ಅದೇ ಅಲ್ಲಿಗೆ ಇರಬೇಕಾಗಿತ್ತು ನಿನಗೆ. ಇವತ್ತು ಹೋಗ್ಲವಳು ಅವತ್ತೆಲ್ಲ ಹೋಗಿತ್ತು ಜ್ಞಾನ. ನನ್ನ ಸೊಸೆ ಎಷ್ಟು ಅನುಭವಿಸ್ತಿದ್ದಾಳು. ಅವತ್ತು ಎಷ್ಟು ನಗುತ್ತು ಹೇಳ ಅವಳಿಗೆ? ನನಗೇನು ಗೊತ್ತಾಯ್ತಿಲ್ಲ. ಮೂಡಾದ್ಮೇಲೆ ನಾನು ಬುದ್ಧಿ ಹೇಳ್ಬೇಕಾಗಿತ್ತು, ನೀವು ತಿಳುವಳಿಕೆ ಹೇಳ್ಬೇಕಾಗಿತ್ತು. ಇವತ್ತು ಗೊತ್ತಾಯ್ತದ ನನಗೆ. ಇವತ್ತು ಗೊತ್ತಾಯ್ತದ ನಿನ್ನ ಮಗಳಲ್ವಾ? ಅದಕ್ಕೆ ಇವತ್ತು ಗೊತ್ತಾಯ್ತದ. ಈಗ ಕಳ್ಳು ಚುರ್ಕಂತದ ನಿನಗೆ ಪಾಪ. ಆವತ್ತು ಅವ್ರು ಬೇರೆ ಮಗಳಲ್ವಾ, ಯಾರೋ ಇತ್ತಿರೋ ಮಗಳಲ್ವಾ, ಅದಕ್ಕೆ ನಿಂಗೆ ಕಳ್ಳು ಚುರ್ಕಂತಿತ್ತಿಲ್ಲ. ನೋಡಲೇ ಆ ಪ್ರೀತಿ ವಿಶ್ವಾಸಕ್ಕೆ ಗಂಡನ ತಂದ್ಕೊಳ್ಳೋದು ಅವಳ ಕೈಲದೇ ಹೊರ್ತು ನಾವು ಹೇಳಕ್ಕಾಗಿಲ್ಲ. ನಾವು ಅವೆಲ್ಲನೂ ಸರಿಯಾ? ಪ್ರೀತಿ ವಿಶ್ವಾಸದಿಂದ ಗಂಡನ ಮಾತಾಡ್ಕೊಂಡು ಹೋಗ್ಬೇಕು. ಅವಳು ಏನು ಮಾತಾಡಕ್ಕೆ ಹೋಗಿದ್ಲು? ಏನೋ ಮಾತಾಡಕ್ಕೆ ಹೋಗೋಣ, ಅದಕ್ಕೆ ಬಿಟ್ಟು ಕಳ್ಸೋನೆ. ಅವ್ನು ಗಿಡಿಯ ಮಾತಾಡಿದ್ರೆ ಯಾಕೆ ಹೊಡೆಯಕ್ಕೆ ಹೋಯ್ತಿದ್ದ ಅವನು? ಯಾಕೆ ಹೊಡೆಯಕ್ಕೆ ಹೋಯ್ತಿದ್ದ? ನಾವೇನು ಹೇಳ್ಕೊಡಕ್ಕೆ ಹೋಗಿದ್ವಿ? ಅವ್ಳು ಕೊಟ್ಟು ಮಾತಾಡ ಅಂತ ಭಾಳ ಬುದ್ಧಿ ನಮಗಿಲ್ಲ. ಏನೋ ದುಡುಕ್ಬೇಡ್ದಾಗಿತ್ತು ದುಡುಕ್ತು. ಈಗ ಏನು ಮಾಡಬೇಕು ಅಂತ ಈಗ ಏನು ಮಾಡಬೇಕು? ನೀನಾಗಿ ಬಂದಿದ್ದಕ್ಕೆ ನಾನು ಮಾಡ್ಕೊಂಡಿದ್ದು. ನನ್ನ ಮಗಳು ಮಾಡ್ಕತ್ಕೆ ನನ್ನ ಮಗಳು ಎತ್ತಿ ಮನೆ ತುಂಬಳು ಮಕ್ಳು ಎತ್ಬಿಡ್ತಾಳೆ. ನೀನು ಹಿರಿಯ ಸೊಸೆ ಮಕ್ಳು ಎತ್ತಿಲ್ಲ ಅಂತ ಹೇಳ್ಕೊಂಡು ಬಂದಳು ನೀನು. ಅದಕ್ಕೆ ಮಾಡ್ಕೊಂಡೆ ನಾನು. ಈಗ ನಿನ್ನ ಮಗ ಗುಣಕಲ್ ಎತ್ತಿಲ್ಲ. ಇನ್ನೇನು ಮಾಡೋಣ ನಾನು? ಇನ್ನೇನು ಮಾಡೋಣ ಅಂತ 1 ವರ್ಷ ವನವಾಸ ಹತ್ತಿಲ್ಲ ನನ್ನ ಸೊಸೆ. ಹತ್ಲಿವಾಗ 1 ವರ್ಷ ಇರ್ಲಂತೆ. ಆಮೇಲೆ ನೋಡೋಕ್ಕಾಯ್ತದೆ ಅದು ಏನು ಮಾಡಬೇಕು ಅಂದ್ಬಿಟ್ಟು ನಿನ್ನ ಮಾತು ಕಟ್ಕೊಂಡು ಚಿಂದಂತ ಸೊಸೆ ಹೊಲ್ತಾ ಬಿಟ್ನಲ್ಲ. ನನಗೆ ಎಷ್ಟು ನೋವು ಮನ್ಸಿಗೆ ಎಷ್ಟು ನೋವು ಹೇಳು?
ತಿರ್ಗಾ ಮಾತಾಡ್ತೀಯ ಮಾತಾಡಿ ಅವಳಿಗೂ ಏನು ಮೋಸ ಬಡಿಲ್ಲ, ಏನು ಬೇಕು ಎಲ್ಲ ನಾವು ತೆಗೆದು ಕೊಡ್ತೇನೆ. ನೀವು ಏನು ಕರೆಯಾಗಿದ್ದು ಕೂಲಿ ಕಳ್ಸಿದವ ಕಂಬಳ ಕಳ್ಸಿದವ ಏನು ಮಾಡಬೇಕಾಗಿತ್ತು ಅಂತ ಜಾಸ್ತಿ ಮಾತಾಡೋದು ಬಲ್ತಾಯಿ ನಾನು ಓಡಿಸ್ತೀನಿ. ಅದೇನು ಮಾಡ್ಕೊಂಡು ಮಾಡ್ಕೋಗು ನೀನು. ನನಗೇನು ಹೇಳಿಗೆ ಓ ಇಷ್ಟು ಮಾಡ್ಕೊ ಮಿಕ್ ಮೇರೋಗಿದ್ರೆ ಬಂದು ನನ್ನ ಮಗಳು ಮಕ ನೋಡಿ ಯಾವ ಥರ ಮಾಡಿದ ನಿನ್ನ ಮಗ ಅಂದ್ಬಿಟ್ಟು ಈಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ನೀವು ಬಂದು ಅದೇನು ನೋಡಿ ಅದೇ ನಿಮ್ಮ ಮಗನ ಬುದ್ಧಿ ಹೇಳಿದ್ರೆ ಅಷ್ಟೇ ಹೇಳಿ ನೀವು ರೆಡಿ ಬರ್ತೀವಿ. ಅದೇನು ಮಾಡ್ಬಿಟ್ಟಿಲ್ಲ ನೋಡ್ತೀನಿ ನಾವೇ. ಬಣ್ಣ ಬಂದು ನೋಡೋಣ. ಬಂದು ನೋಡು ನನ್ನ ಮಗಳು ಮೇಕೆದ್ದಿಲ್ವಲ್ಲ. ಅಯ್ಯೋ ನನ್ನ ಮನೆ ಹಾಳು ಮಾಡ್ಬಿಟ್ರಲ್ಲ, ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ರಲ್ಲಪ್ಪ. ಅಯ್ಯೋ ದೇವ್ರೇ ಬರ್ತೀವಿ ಅಂತ ಅಲ್ವಾ, ಬರ್ತೀವಿ ನೋಡಿ ನೋಡ್ತೀವಿ ಅದೇನು ಮಾಡಿದ ನೋಡ್ತೀವಿ. ನಡ್ಲೆ ಮನೇಲಿ ಬಸರಿ ಹೆಂಗೆ ಸಾಳೆ ಬಾಯಿ ಬಡ್ಕೊಬಿಡಕ ಬಾಯಿ ಬಡ್ತಿ. ಮನಾಳಿ ಹೋಗೋ ಮುಂಡೆ ಲೋಪರ್ ಮುಂಡೆ ನಮ್ಮ ಮನೆಗೆ ಹಬ್ಬಕ್ಕೆ ಅಂತ ಬಂದೋಳು. ನೀನು ಈ ಸತಿ ಎರಕಿಲ್ಲ ನನ್ನ ಮಗಳಿಗೆ ಎತ್ತಿ ಗುಡ್ಡಿ ಹಾಕ್ಬಿಡ್ತಾಳೆ. ಮಾಡ್ಕತ್ಕೆ ಅಂತ ಮಾಡಿದೋಳು ನೀನು ಕಣಮಿ ಮೇಲ್ ಬಿದ್ದು ನನಗೆ 12 ದೇವ್ರಿಗೆ ಮಾಡಿಸಿ ಮದುವೆ ಮಾಡಿದವಳು ನೀನು. ಎಲ್ಲರೂ ಕುಟ್ಟಿ ಹೇಳ್ಕೊಂತಿರ್ತಾಯಿದ್ದಿ ಅಂತೆ ದೇವ್ರಿಗೆ ಮಾಡಿಸ್ಬಿಟ್ಟು ಮಾಡ್ಕೊಂಡು ಅಂತ. ನಿನ್ನ ಮಗಳೇನು ನನಗೆ ಬೇಕಾಗಿತ್ತ ನಿನ್ನ ಮಗಳು ಏನು ಎತ್ತಿ ಹಾರಾಕೊಳ್ಳೋದಕ್ಕೆ ಅವಳನ್ನೇ ಕಮ್ಮಿ ದೇವ್ರಿಗೆ ಮಾಡಿಸ್ಬಿಟ್ಟು ಮಾಡ್ಕೋಬೇಕಾಗಿತ್ತು. ನಾನು ಸೊಸೆಯಿಂದ ಏನನ್ನು ಕಮ್ಮಿ ಆಗಿತ್ತು, ಮಗ ಇಲ್ಲ ಅನ್ನೋದೊಂದೇ ಕಮ್ಮಿ ಕಮ್ಮಿ ಇದ್ದಿದ್ದು. ಈಗ ನಮ್ಮಿ ಮಾತಾಡಿ ನೀನು ಹೋಗಮ್ಮಿ ನಿನ್ನ ಚಾಡಿ ಮಾತು ಕಟ್ಕೊಂಡು ಅವಳು ದೂರ ಮಾಡ್ಕೊಂಡು ನಾನು ಹೋಗು. ಜಾಸ್ತಿ ಮಾತ್ಕಿತಾಬೇಡ ನೀನು, ಜಾಸ್ತಿ ಮಾತ್ಕಿತಾಡ್ಬಿಡ್ರಿ ನಿಂತ್ಕೊಂಡು ಸರಿ ಕೆಲಸ ಮಾಡ್ತೀನಿ. ಈಗ ಬಂದು ನೋಡ್ತೀವಿ ಅಂತ ತಾನೇ ನಡಿಗ ನೀನು ನಿಂತ್ಕೊಬೇಡ ನೀನು ಈಗ ತೆಗೆ ಬೆಂಕಿ ನಮ್ಮ ಮನೇನೆ ಹಾಳು ಮಾಡಿ ನಮ್ಮ ನಿಮ್ಮದೇ ಹಾಳು ಮಾಡಿಬಿಟ್ರೆ ಅವನು ಮಗಳು ಸೇರ್ಕೊಂಡು ನೀವು ಬಂದವಳು ತಿನ್ಕೊಂಡು ಹೋಗ್ತಾನೆ ಬಿಟ್ಟು ಹಂಗೆ ಹಿಂಗೆ ಅಂತ ತಲೆ ತುಂಬಿಟ್ಟು ಇವತ್ತು ನಮ್ಮ ಮನೆಗೆ ನನಗೆ ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ಟು ನೀನು ತೊಡಗಲಿ ಹೋಗಿ ಬಾಯಿ ಮುಚ್ಕೊಂಡು ನೀನು ಜಾಸ್ತಿ ಮಾತಾಡ ನೀನು. ಬತ್ತಿ ನಡಿ ನೀನು ಬರ್ದೋದ್ರೆ ಆಮೇಲೆ ಏನು ಅಂತ ತೋರಿಸ್ತೀನಿ ನಾನು. ಅವನೇ ಕೊಡಕ್ಕೆ ಹೋಗಿದ್ದೆ ಕಾಡಕಂತ ಹೋಗವ ಮಾಡ್ಕೊಂಡಿದ್ದಿಲ್ಲ ತಮ್ಮನ ಮಗಳು ಅಂತ ಹೋಗಿ ನೋಡಕ್ ಹೋಗಿ ನೀನು. ಸರಿಯಾಗದೆ ನಿನ್ಗೂ ಅವಳಿಗೂ ಕತೆ. ಸರಿ ಬನ್ನಿ ಹೋಗಿ ನೋಡ್ಕೊ ಬರೋದು. ನಾನು ಒಬ್ಳೆ ಹೋಗ್ಬಿಟ್ಟು ಏನು ಮಾಡೋಣ ಅಲ್ಲಿ ಅದೇ ಯಾಕೆ ಕೊಡಕ್ಕೆ ಹೋಗಿದ್ದ ಕಡೆ ಈ ತೊಡಗಾರ ಎಲ್ಲಕ್ಕಿಂತ ಹೆಚ್ಚುಕಂತ ಹಾಕು ಒಳ್ಳೆ ಹೆಂಗಾರ್ತ ನೋಡು. ನಮಗೆ ಆಯ್ಕೆ ಕಣ ಪೇರ್ಕೊಟ್ಟು ಎಲ್ಲ ಸಾಯಕ್ಕೆ ತೆಗೆ ನಮಗೆ ಅದೇನೋ ಕಾಣೆ ₹10 ಮುನ್ನಾಕ ನಮ್ಗೆ ಯಾಕೆ ಗೋಳ್ ತಿಂದವ್ರು ತೆಗೆ ಇವ್ ಕೊಟ್ಟು ಗೋಳಾಡಿ ಸಾಕಾದಂಗೆ ಆಯ್ತದೆ ಹೋಗತೆಗೆ ಬೆಂಕಿ ಕಂದವರು ಸಣ್ಣ ಎಕ್ತಿ ಮುದೇವಿಗಳು ಬನ್ನಿ ತೆಗೆ ಹೋಗ್ಬಿಟ್ಟು ಅದೇನಾಗಿದ್ದು ನೋಡ್ಕೊ ಬರೋದತ್ತಾಗಿ ಏನು ಮಾಡಿರಿ ನಮ್ನೇನು ನಿಮ್ದು ಕೊಟ್ಟರತ್ತಾಗೆ. ಇವನು ಹೇಳ್ತೀನಿ ನಾನು ಅವ್ಳು ಸುದ್ದಿಗೆ ಹೋಗ್ಬಿಡಕ್ಕಲ್ಲ ಅದು ಯಾಕಬೇಕು ಅಂತ. ಈ ನಿನ್ನ ಮಗ ಎಲ್ಲಕ್ಕಿಂತ ಹೆಚ್ಚು ಏನು ಹೇಳಿದ ಮಾತೇ ಕೇಳಕ್ಕೆ ಒಂದು ಸುದ್ದವ ನಾವೇ ಸರಿ ಅತ್ತಾಗೆ ಇವೆಲ್ಲ ಅಂಟಿಸ್ಕೊಂಡು ಸಾಯಕ್ಕೆ. ತಮ್ಮನ ಮಗಳು ಅಂತ ಮಾಡ್ಕೊಂಡಲ್ಲ ಅನ್ಬೋಸಮಿ. ಇನ್ಯಾರಮಿ ಅನ್ಬೋಸರು ನೀನು ಮಾಡಿತ್ತಪ್ಪ ನೀನೇ ಅನ್ಬೋಸ್ಬೇಕು. ಇನ್ಯಾರು ಬಂದಾರ ಅನ್ಬೋಸಕ್ಕೆ ಅಷ್ಟು ಭಾಗ್ಯ ಅಂತ ಹೇಳ್ದೆ ನಾನು. ಬೇಡ ಸುಮ್ಕಿರು ನೋಡೋದಂತ ಹೇಳಿದ ಮಾತು ಕೇಳ್ದಾನೆ ಕಟ್ಟೆ ಅನ್ಬೋಸು. ಈಗ ಮಾಡಿದ್ದು ನಮ್ಮ ಮರ ಅಂದ್ಬಿಟ್ಟು ನೀನೇ ಅನ್ಬೋಸ್ಬೇಕಂತ ಇನ್ಯಾರು ಬಂದಾರ ಅನ್ಬೋಸಕ್ಕೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.